ಹೀಗೆ ನನಗೆ ಮದುವೆ ಆಗ್ಬಿಟ್ಟು ಅವನ್ನ ಎಲ್ಲರ ಹತ್ರ ಚೆನ್ನಾಗಿರೋದಕ್ಕೆ ನೋಡ್ತಾ ಇದ್ದಾಳೆ. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹೋಗ್ತಾಳೆ. ಥೂ, ಈ ಮಾನುಗೆ ಯಾಕೆ ಮರ್ಯಾದೆ ಇಲ್ಲ ಅಂತೀನಿ. ಅಯ್ಯೋ ಅಲ್ಲ, ಹೋಗಿ ಮದುವೆ ಆಗಿದ್ದಲ್ದಲೇ ಆ ಶರತ್ತನ್ನು ಮಾತಾಡಿಸ್ತಾ ಇದ್ದಾಳೆ. ಅವ್ರನ್ನೆಲ್ಲರನ್ನೂ ಮಾತಾಡಿಸ್ಕೊಂಡು ಅವರು ಎಲ್ಲರ ಜೊತೆ ಚೆನ್ನಾಗಿರೋದಕ್ಕೆ ನೋಡ್ತಾ ಇದ್ದಾಳೆ. ಈ ವಿಷಯನ ನಮ್ಮ ಅಮ್ಮಗೆ ಹೇಳ್ಬೇಕು, ನಮ್ಮ ಅಮ್ಮನ ಹತ್ರ ಮಾತಾಡಬೇಕು. ಹೋಗಿ ಮದುವೆ ಆಗಿ ಅವನ್ನೆಲ್ಲ ಸುತ್ತರ್ಕೊಂಡು ಮಾತಾಡಿಸೋ ಅಂಥದ್ದು ಏನು ಬಂದಿತ್ತು ಇವಳಿಗೆ? ಸುಮ್ಮನೆ ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು ಬಿದ್ದಿರೋದ. ನಾನು ನಿಜವಾಗ್ಲೂ ನೋಡ್ತಿದ್ರೆ ಅಷ್ಟಿಷ್ಟು ಸಿಟ್ಟು ಬರಲ್ಲ ಒಂದೊಂದ್ಸತಿ ನೆನೆಸ್ಕೊಬಿಟ್ರೆ. ಎಲ್ಲೋಗಿದೆ ತನ್ವಿ? ಆ ಕಡೆ ಎಲ್ಲ ಓಡಾಡ್ತಿರ್ತೀಯಲ್ಲ, ಸುಮ್ಮನೆ ಏನಕ್ಕೆ ಓಡಾಡ್ತೀಯ? ಅಯ್ಯೋ, ಮನೇಲಿ ಇರೋಕ್ಕಾಗಲ್ವಾ? ಹಂಗೆ ಹೆಣ್ಮಕ್ಳು ಅಲ್ಲೂ ಇಲ್ಲೂ ಓಡಾಡಬಾರ್ದು. ಮಾಮ ಎಲ್ಲೂ ಹೋಗಿಲ್ಲ ಕಣ್ಮಮ್ಮ, ನಾನು ಎಲ್ಲಿ ಹೋಗೋಣ? ಆಗ ಅವಳು ಮಾನ್ವಿ ಮದುವೆ ಆಗಿದ್ಲಲ್ಲ, ಶರತ್ತನು ಎಲ್ಲನ ಮಾತಾಡಿಸ್ಕೊಂಡು ಇವಾಗ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಚೆನ್ನಾಗವಳೆ. ಅದಕ್ಕೇನೆ ನನಗೆ ನೋಡಿ ಸಹಿಸ್ಕೊಂಬಕ್ಕಾಗಲಿಲ್ಲ. ನೋಡಂಗೆ ಎಲ್ಲರ ಜೊತೆ ಚೆನ್ನಾಗಿದ್ದಾಳಲ್ಲ ಅಂತ. ಅಪ್ಪ ಅಮ್ಮಗೆ ಭಾಳ ಮೋಸ ಮಾಡಿ ಹೋಗ್ಬಿಟ್ಲು. ಬಿಡು, ಏನು ಬೇರೆ ಕಡೆ ಆಗಿಲ್ಲ, ಅವಳೇನೇನು ಸಂಬಂಧದಲ್ಲಿ ಆಗಿರೋದು. ನಮ್ಗೇನೋ ಭಾಳ ಇಷ್ಟ ಆಯ್ತಪ್ಪ. ಈ ಋತುವಾಕ ಏನು ಅನ್ಕೊಂಡ್ರು ಪರವಾಗಿಲ್ಲ, ಇರೋ ಸತ್ಯ ಹೇಳ್ತಾ ಇದೀವಿ. ನಮ್ಮ ನೋಡ್ಮಮ್ಮ, ನೀನು ಹೆಂಗೆ ಹೇಳ್ತಾ ಇದೀಯ? ಆದರೂ ಆಗಲಿ ಬಿಡು ಅಂತೀಯ. ನನ್ನೇ ಮದುವೆ ಮಾಡ್ಕೊಂಬಲ್ಲ ಅಂದಮೇಲೆ ಅವಳು ಹೆಂಗೆ ಮದುವೆ ಆಗ್ತಾಳೆ? ನನ್ನ ತಂಗಿನೇ ಬೇಡ ಅಂದ್ರಲ್ಲ, ನಾನು ಯಾಕೆ ಆಗೋಣ ಅಂಬೋದು ಒಂದು ಸ್ವಲ್ಪನೂ ಅವಳಿಗೆ ಮನ್ಸಿಗೆ ಅನ್ನಿಸ್ಲಿಲ್ವೇ? ನೀನು ಫಸ್ಟು ಅಲ್ಲೂ ಇಲ್ಲೂ ಓಡಾಡೋದು ಬಿಡು. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಸುಮ್ಮನೆ ಅಲ್ಲೂ ಇಲ್ಲೂ ಓಡಾಡಬೇಡ ಜಾಸ್ತಿನ. ಏನಕ್ಕೆ ಓಡಾಡ್ತಾ ಇದೀಯಾ? ಸುಮ್ಮನೆ ನಾನು ಒಬ್ಸರ್ವ್ ಮಾಡಿದ್ದೀನಿ ತನ್ವಿ, ನಿಂದೆ ತಪ್ಪಾಗಿರೋದು, ನಿಂದೆ ಇದ್ರಲ್ಲಿ ತಪ್ಪಾಗಿರೋದು. ಯಾಕ? ಏನು ಮಾಡಿದ್ಲ? ಅಕ್ಕ, ಅಲ್ಲೂ ಇಲ್ಲೂ ರೌಂಡ್ ಹಾಕ್ತಾಳೆ. ಹೆಣ್ಮಕ್ಳು ಮನೇಲಿ ಕೆಲಸ ಮಾಡ್ಕೊಂಡು ಮನೇಲಿ ಇರಬೇಕು, ರೌಂಡ್ ಹಾಕಬಾರ್ದು. ನಾನು ನೋಡ್ನಾ, ಆ ಕಡೆಯಿಂದ ಅಲ್ಲಿಗೆ ಹೋಗಿ ಬಂದ್ಲು, ಮತ್ತೆ ಬಂದ್ಲು. ಭುವನ್ ಶರತ್ ಇಬ್ರು ಮಾತಾಡ್ತಾರೆ, ಮಾತಾಡ್ಕೊಂಬ್ಲಿ ಬಿಡು. ಅವರಿಬ್ರು ಅಣ್ಣ ತಮ್ಮಂದ್ರು ಏನೋ ಮಾತಾಡ್ತಾರೆ, ಮಾತಾಡ್ಲಿ ಬಿಡು. ಇವಳಿಗೆ ಏನಕ್ಕ ಕಷ್ಟ? ಸುಮ್ಮನೆ ರೌಂಡ್ ಹಾಕ್ತಾ ಇರ್ತಾಳೆ. ಏನಕ್ಕೆ ರೌಂಡ್ ಹಾಕ್ಬೇಕು? ಗೊತ್ತಾಗಲ್ವಾ? ನಮಗೆ ಮರ್ಯಾದೆ ಇರಲ್ಲ. ಅವ್ರ ಮಾಮರಿದ್ದಾರೆ, ಹೇಳೋಕ್ಕಾಗಲ್ವಾ ಅಂತ ಹೇಳಿ ನಮ್ಮನ್ನಂತಾರೆ ಯಾರಾದ್ರೂ. ಸುಮ್ಮನೆ ಓಡಾಡಬಾರ್ದಕ್ಕ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಸುಮ್ಮನೆ ಅನಾವಶ್ಯಕವಾಗಿ ಓಡಾಡಿದ್ರೆ ಅಲ್ಲ, ನೀನೇ ಅರ್ಥ ಮಾಡ್ಕ. ಯಾರಾದ್ರೂ ಏನಂತಾರೆ ಊರುಗಳಲ್ಲಿ? ಅಮ್ಮ, ಈ ಮಾಮ ಬೈತಾ ಇರೋದನ್ನ ನಾನೇನಮ್ಮ ಮಾಡಿದೆ? ಓಡಾಡೋದು ಕಷ್ಟನೇ. ಅವಳ ಮಾನು ತನ್ನ ಶರತ್ತನ್ನು ಮತ್ತೆ ಇವ್ರನ್ನ ಭುವನ್ನ ಮಾತಾಡಿಸ್ತಾ ನಿಂತ್ಕೊಂಡಿದ್ಲು. ನೀವಿಬ್ರು ಅವಳ ಎದುರಿಗೆ ಚೆನ್ನಾಗಿರ್ಬೇಕು ಅಂತ ಹೇಳಿ ಎಲ್ಲ ಹೇಳ್ತಾ, ಅದಕ್ಕೆ ನಾನು ಅಲ್ಲಿ ಆಸೆ ಬಂದೆ. ಹೇಳ್ತಾ ಇದ್ಲ, ನಾವು ಅವಳಿಗಿನ್ನ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಮನ್ಸಿಗೆ ಬಂದೈತಿ. ಏನಂಗೆ ನೀವು ಅವಳ ಮುಂದೆ ಚೆನ್ನಾಗಿರ್ಬೇಕು, ಆಡ್ಕೊಂಬರ್ ಮುಂದೆ ಅಂತ ಹೇಳ್ತಾವಳೆ. ಅಲ್ಲ ತಂಗಿ ಅನ್ನೋದು ಒಂದು ಸ್ವಲ್ಪನೂ ಪ್ರೀತಿ ಇಲ್ಲಲ್ಲಮ್ಮ ಅವಳಿಗೆ. ಅದನ್ನೆಲ್ಲ ಬಿಟ್ಟಾಕ್ಬಿಡು. ಹೋಗಿ ಮದುವೆ ಆಗದಳ, ನೀವು ಮಾತಾಡ್ಸಲ್ವಾ? ಬೇಡ, ಅವಳು ಯಾರನ್ನಾದ್ರೂ ಮಾತಾಡ್ಸ್ಕೊಂಬ್ಲಿ, ಅವಳು ಯಾರ ಜೊತೆಗಾದ್ರೂ ಚೆನ್ನಾಗಿರ್ಲಿ, ಸುಮ್ಮನಿದ್ಬಿಡು. ನೀನಾಯ್ತು, ನಿನ್ನ ಕೆಲಸ ಆಯ್ತು ಅನ್ನಂಗೆ ಇರುತ್ತನ್ವಿ. ಅದನ್ನ ಹೇಳ್ತಾ ಇರೋದು ನಾನು. ಏನ್ ಮಾಡ್ತಾಳೆ? ಬೇಜಾರ ಹಿಂಗೆ ಓಡಾಡ್ಕೊಂಡ್ ಬರ್ತಾಳೆ. ಇನ್ನೇನು ಅತ್ತಗೆ ಸುಮ್ಮನೆ ಮಾತಾಡ್ಬೇಡ, ಬೈಬೇಡ. ಅಲ್ಲ ಅಕ್ಕ, ನಿಂಗೆ ಬೇಜಾರಾದ್ರೆ ಯಾವ್ದನ್ನ ಕೆಲ್ಸಕ್ಕೆ ಹೋಗ್ಬೇಕು, ನಾನು ಕೆಲಸ ಮಾಡ್ಬೇಕಾಕ. ಸುಮ್ಮನೆ ಹಿಂಗೆ ಓಡಾಡ್ತಿದ್ರೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು. ಇದೇನಪ್ಪ ಇದು? ಋತಮ್ಮ ನೋಡಿದ್ರೆ ಎಷ್ಟು ಗೌರವಾಗಿದ್ಲು, ಇದೇನಪ್ಪ ಈ ಮಗಳು ಇಂತಾಳು ಅಂತ ನಿನ್ನೆ ಅಕ್ಕ ಮಾತಾಡೋದು. ಇನ್ನೊಂದು 2 ದಿವಸ ಇದ್ದು ಹೋಗ್ತಿ, ಸುಮ್ಮನಿರ ಮರ. ಅದು ಯಾಕೆ ಹಂಗೆ ಆಡ್ತೀಯ? ನಾನೊಂದು 2 ದಿವಸ ಮರ್ತ್ಕೊಂಬ್ಲಿ ಅಂತ ಅಮ್ಮ ಒಂದು ತಿಂಗಳು ತಕ ಇರಮ್ಮ, ಒಂದು ತಿಂಗಳು ತುಂಬ ತಕ ಹೋಗ್ಬೇಡ. ಸುಮ್ಮನೆ ಅಲ್ಲಿ ಊರಾಗೆಲ್ಲ ಮಾತಾಡ್ತಾರೆ, ನಿಮ್ಮೂರಾಗಿದ್ದು ಜನ ಸರಿ ಇಲ್ಲ ಅಂತ ಹೋಗ್ತಿ. ಸುಮ್ಮನಿರಪ್ಪ ಸ್ವಾಮಿ, ಅದು ಯಾಕೆ ಹಂಗೆ ಮಾತಾಡ್ತಿರ್ಲ? ಮಾಮ್ ನನ್ನೇ ಬೈತೈತೆ ನೋಡ್ಬೇಡ ಅಂತ. ಮತ್ತು ನನಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ಅವಳು ನಮ್ಮ ಅಕ್ಕ ಅನ್ನೋದು ಮರ್ತಲ್ಲ, ಶರತ್ನೆಲ್ಲ ಮಾತಾಡಿಸ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿರೋದಕ್ಕೆ ನೋಡ್ತಾ ಇದ್ದಾಳೆ. ಅಮ್ಮ ಸುಮ್ಮನೆ ಬಾರೆ, ಅವ್ನು ಹಂಗೆ ಸಿಟ್ಟು ಮಾಡ್ಕೊಬಿಡ್ತಾನೆ. ನಮ್ಮ ಲವ ಭಾಳ ಸಿಟ್ಟು ಮಾಡ್ಕೊಂಬದಲ್ಲ ಅಕ್ಕ, ಒಳ್ಳೇದಕ್ಕೆ ಕೇಳಿದ್ದು. ಸುಮ್ಮನೆ ಓಡಾಡ್ಬಿಡಮ್ಮ, ಮನೇಲಿ ಬೇಕಾದ್ರೆ ಕೂತ್ಕೊ, ಮಲ್ಕೋ, ಟಿವಿ ನೋಡು, ಏನಾದರೂ ಮಾಡು ಅಂತ ಹೇಳೋದು. ಓಡಾಡ್ತಿದ್ರೆ ಯಾರಾದ್ರೂ ಏನು ಅನ್ಕೊಂತಾರೆ ಅಂತ ನಾನು ಒಳ್ಳೇದೇ ಹೇಳಿದ್ದು. ಏನು ಹೇಳಂಗೂ ಇಲ್ಲ. ಏನಾದರೂ ಹೇಳಿದ್ರೆ ಸಾಕು ಸಿಟ್ಟು ಮಾಡ್ಕೊಂತಾಳೆ ನಮ್ಮ ಋತು ಅಕ್ಕ. ಇವರು ಇಲ್ಲೇ ಬಂದಿರೋದಕ್ಕೆ ನಾವೇನು ಮಾತಾಡೋಕ್ಕಲ್ಲ, ಬಿಡೋಕ್ಕಾಗಲ್ಲ. ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ಸಿಟ್ಟು ಬರುತ್ತೆ. ಇನ್ನು ತಿಂಗಳು ತುಂಬವರೆಗೂ ಹೋಗಲ್ವಂತೆ, ಮದುವೆ ಕ್ಯಾನ್ಸಲ್ ಆಗಿ ಒಂದು ತಿಂಗಳು ತುಂಬವರೆಗೂ. ಪುಣ್ಯ ಶಿವನಿಗೂ ಅಷ್ಟೇ ಭಾಳ ಬೇಜಾರಾಗ್ಬಿಟ್ಟೈತಿ ಇವ್ರು ಇಲ್ಲಿ ಬಂದಿರೋದಕ್ಕೆ. ಏನೋ ಬೈತಾ ಇದ್ದೆ. ಅಲ್ಲ ಪುಣ್ಯ, ಯಾವಾಗ್ಲೂ ಬರೀ ಅಲ್ಲೂ ಇಲ್ಲೂ ಆ ಕಡೆ ಈ ಕಡೆ ಓಡಾಡ್ತಿರ್ತಾಳೆ. ಆ ಮಾನು ಮದುವೆ ಆಗೋಳ ಬಿಡು, ಹೋಗಾಗ್ಲಿ ಹೇಳು. ಇವರಿಗೆಲ್ಲ ಏನು ತೊಂದರೆ? ಅವಳನ್ನ ನೋಡೋದಕ್ಕೆ ಹಗ್ಲೆಲ್ಲ ಓಡಾಡ್ತಾ ಇರ್ತಾಳೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಏನೋ ಶರತ್ನೂ ಭುವನ್ನು ಮಾತಾಡಿಸ್ತಿದ್ಲಂತೆ, ಅವರಿಬ್ರು ಏನೋ ಅಣ್ಣ ತಮ್ಮಗಳು ಚೆನ್ನಾಗಿದ್ದಾರಂತೆ. ಅದಕ್ಕೆ ಬಂದು ಅವ್ರ ಅಮ್ಮನ ಹತ್ರ ಅಲ್ಲೇ ಅದನ್ನ ಹೇಳೋಕ್ಕೆ ಹಿಂಗೆ ಮಾಡ್ತಿದ್ರು, ಹಂಗೆ ಹಿಂಗೆ ಅಂತ ಹೇಳೋದಕ್ಕೆ ಓಡಾಡ್ತಾ ನೋಡ್ತಾ ಇದ್ಲ. ನಾನು ನೋಡಿದೆ, ಅಬ್ಸರ್ವ್ ಮಾಡಿದೆ. ನೋಡ್ಬಿಟ್ಟು ನನಗೆ ಭಾಳ ಸಿಟ್ಟು ಬಂದ್ಬಿಡ್ತು. ಮನೆಗೆ ಬಂದ್ಮೇಲೆ ಬುಯ್ಯನ ಅಂತ ಸುಮ್ಮನಾದೆ. ಯಾಕೆ ಹಂಗೆ ಊರೂರು ಬೀದಿ ಬೀದಿ ತಿರುಗ್ತೀಯಾ ಅಂತ.
ಬೀದಿ 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 ತಿರುಗ್ತಾ ಇರ್ತಾಳೆ. ಬರೀ ಸುತ್ತಾಳ ಮನೆಯಾಗ ಏನು ಕೆಲಸ ಮಾಡ್ಕೊಂಡು ಕೊಡಲ್ಲ ಕಣಪ್ಪ. ನೀವು ಮಾತಾಡ್ದಿಲ್ಲದ್ಗೆ ನಾವು ಏನು ಮಾತಾಡಂಗಿಲ್ಲ ಏನಿಲ್ಲ, ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀವಿ. ಆವಾಗಲೂ ಬರೀ ಆ ಕಡೆ ಈ ಕಡೆ ಓಡಾಡೋದೆಯ. ಶರತ್ ಏನು ಮಾಡ್ತಾನೆ, ಭುವನ್ ಏನು ಮಾಡ್ತಾನೆ, ಅವರು ಮಾತಾಡಲ್ವಾ? ಬೇಡ ಮದುವೆ ಆಗಲ್ವಾ? ಬೇಡ ಬಿಟ್ಟಾಗ ಸುಮ್ಮನೆ ಇರೋಕ್ಕಾಗಲ್ವಾ? ಹೆಣ್ಮಕ್ಳು ಹಿಂಗೆ ಓಡಾಡ್ತಿದ್ರು ಯಾರಾದ್ರೂ ಏನಂತಾರೆ ಹೇಳು? ಅಯ್ಯೋ, ನಿಮ್ಮ ಅಕ್ಕನಿಗೆ ಹೇಳಿದ್ರೆ ಸಿಟ್ಟು ಬರುತ್ತೆ. ಅಂದ್ರೆ ನಮ್ಮ ಅಕ್ಕ ನಮ್ಮ ತನ್ವಿನ ಭಾಳ ತಲೆ ಮೇಲೆ ಇಟ್ಕೊಬಿಟ್ಟವಳೆ. ಹೇಳಿದ್ರೆ ಸರಿ ಆಯ್ತು ಬಿಡೋ ನಾನು ಹೇಳ್ತೀನಿ, ಕೇಳೋದೇ ಇಲ್ಲ. ಸರಿ ಆಯ್ತು ಬಿಡೋ ನಾನು ಹೇಳ್ತೀನಿ ಸ್ವಲ್ಪನೂ ಸಿಟ್ಟು ಮಾಡ್ಕೊಂಬಲ್ಲ ಮಗಳ ಮೇಲೆ. ಅಷ್ಟು ಪ್ರೀತಿ ತಗ. ಅಯ್ಯೋ ಈಗಳಪ್ಪ, ಇವ್ರು ಇಲ್ಲಿ ಬಂದಿರೋದಕ್ಕೆ ಹೆಂಗೆ ಮಾತಾಡ್ತಾರೆ ಅನ್ನಂಗೆ ಆಗುತ್ತೆ. ಅವ್ರು ಹೋಗ್ತೀವಿ ಅಂತಾರೆ ನಮ್ಮ ಅತ್ತೆನೇನೆ. ಅಯ್ಯೋ ತಿಂಗಳು ತುಂಬವರೆಗೂ ಇರುವ ಅಲ್ಲಿ ಊರಾಗೆಲ್ಲ ಆಡ್ಕೊಂತಾರೆ, ಹೋಗಿದ ತಕ್ಷಣ ಕೇಳ್ತಾರೆ ಹಂಗೆ ಹಿಂಗೆ, ನೀವು ಅದನ್ನೆಲ್ಲ ಮರಿ ಅವ್ರಿಗೆ ಒಂದು ತಿಂಗಳು ತುಂಬ ತಕ ಇರಮ್ಮ ಅಂತ ಹೇಳಿ ಏನಂಗೆ ನಮ್ಮ ಅತ್ತೆನೇ ಬಲವಂತ ಮಾಡಿ ಇರಿಸ್ಕೊಂಡಿರೋದಲ್ಲ ಹೋಗೋರು. ಒಂದೇ ಮನೆಯಾಗಿದ್ರೆ ಹಿಂಗೆ ಕಣಪ್ಪ. ಏನೋ ಅಪರೂಪಕ್ಕೆ 2 ದಿವಸ ಬಂದರೆ ಏನು ಅನ್ಸಲ್ಲ, ಒಂದೇ ಮನೆಯಲ್ಲೇ ಭಾಳ ದಿನ ಇದ್ರೆ ಹಿಂಗೇನೆ ಆಗೋದು. ನಮ್ಮ ಅಕ್ಕನಿಗೆ ಏನಂದ್ರು ಸ್ವಲ್ಪನೂ ಗೊತ್ತಾಗಲ್ಲ ತಗ. ಗೊತ್ತಾಗಲ್ಲ ಅಂತಲ್ಲ, ಇತ್ತೀಚೆಗೆ ಏನಾದರೂ ಹೇಳಿದ್ರು ಒಂಥರ ಏನೋ ಒಂಥರ ಇದು ಮಾಡ್ತಾರೆ. ನಾನೇ ಹೇಳಿದ್ದೆ ನಡಿಬೇಕು, ನಾನೇ ಇದು ಅನ್ನೋ ಥರ ನನಗೂ ನೋಡ್ತಾ ಇದ್ದೀನಲ್ಲ, ನನಗೂ ಹಂಗೆ ಅನ್ನಿಸ್ತಾ ಇತ್ತು. ಅಪ್ಪ ನಿಮ್ಮ ಅಮ್ಮನ ಹತ್ರ ನೀವಿಬ್ರು ಮಾತಾಡಬೇಕು. ಬಿಡು ಅಮ್ಮ, ಹೋದ್ರು ಹೋಗ್ಲಿ, ಅವ್ರ ಊರಾಗ ಅವ್ರು ಇರಬೇಕು ಅಂತ ಹೇಳು. ಏನು ಎಷ್ಟು ದಿವಸ ಆಯ್ತಾ? ಹೆಚ್ಚು ಕಡಿಮೆ 1.5 ತಿಂಗಳು 2 ತಿಂಗಳಾಯ್ತು. ಮದುವೆ ಇನ್ನೊಂದು ತಿಂಗಳೈತೆ ಅನ್ನೋ ಮುಂದ್ಗಡೆ ಬಂದಿದ್ದು ಈ ಊರಿಗೆ. ಬಂದ್ರಿಗಳಪ್ಪ ಹೆಣ್ಮಕ್ಳು 1 ದಿವಸ 2 ದಿವಸ ಬೇಕಾದ್ರೆ 1 ವಾರ 15 ದಿವಸ ಇರಲಿ. ಏನಾದರೂ ಕಷ್ಟ ಸುಖ ಅಂದರೆ ನೋಡೋಣ. ಇವಾಗ ಹೋಗ್ಬೇಕು ತಾನೇ? ಅಯ್ಯೋ ನಿಮ್ಮಪ್ಪ ನಿಮ್ಮಮ್ಮ ಅಂತೂ ಇಲ್ಲೇ ಇರಮ್ಮ ಅಂತವ್ರೆ ಏನಂಗೇನೆ. ನಮಗೆ ಈಗ ಮಾತಾಡೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ನೋಡಿ ಹುಡುಗಿ ಹಿಂಗೆ ಓಡಾಡ್ತಿದ್ರೆ ಯಾರಾದರೂ ಏನಂತಾರೆ? ಅವ್ರ ಮಾಮ ಅವ್ರ ಅತ್ತೆರು ಇಬ್ಬರೊಳ ಇದ್ದಾರೆ, ಹೇಳೋಕ್ಕಾಗಲ್ವಾ ಅಂತಾರೆ ಯಾರಾದ್ರೂ. ಬಿಡು, ಹೇಳಿದ್ರೆ ಸಿಟ್ಟು ಬರ್ತತೆ, ಅವರು ಸಿಟ್ಟು ಮಾಡ್ಕೊಂತಾರೆ. ಅರ್ಥ ಮಾಡ್ಕೊಂಬರ್ಗಾದ್ರೆ ಹೇಳ್ಬೋದು. ನಾನೆಲ್ಲ ಅಮ್ಮನ ಹತ್ರ ಮಾತಾಡ್ತೀನಿ ಬಿಡು, ನೀನೇನು ತಲೆ ಕೆಡಿಸ್ಕೊಬೇಡ್ರಿ, ನೀವೇನು ಮಾತಾಡಕ್ಕೆ ಹೋಗ್ಬೇಡಿ. ಅಪ್ಪ ಬಾ ಊಟ ಮಾಡು. ಹೇಳಿದ್ರೆ ಮಕ್ಕ ಹಿಂಗೆ ಓದಿಸ್ಕೊಂತಾರೆ. 60 ಅಕ್ಕ ಏನು ಹೇಳಂಗಿಲ್ಲ ಏನಿಲ್ಲ. ಇತ್ತೀಚೆಗೆ 60 ಅಕ್ಕನ ಬುದ್ಧಿ ನನಗೇನೋ ಇಷ್ಟನೇ ಆಗಲ್ಲ. ನಿಮ್ಮ ಅಕ್ಕನ ಬುದ್ಧಿ ನೀನೇನ ಅಂತಕ ಬಾ. ನಾನು ಅದಕ್ಕೆ ಚೆನ್ನಾಗಿ ಹೋಗುತ್ತೆ ನೋಡು. ಬೀದಿ ಬೀದಿ ಏನಕ್ಕೆ ಸುತ್ತೀಯ ಅಂತ ಬೀದಿ ಸುತ್ತುತ್ತಾ ಇರ್ತಾಳೆ ಯಾವಾಗ್ಲೂ. ನಾನು ನೆನ್ನೆ ಇವತ್ತು ನೋಡ್ತಾ ಇದ್ದೀನಿ, ಆಗ್ಲೇನೋ ನೋಡಿದೆ, ಅಬ್ಸರ್ವ್ ಮಾಡಿದೆ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹಂಗೆ ಹೆಣ್ಮಕ್ಳು ಓಡಾಡ್ತಿದ್ರೆ ಏನಂತಾರೆ ಹೇಳು ಯಾರಾದ್ರೂ? ಹೇಳಿ ನೀನೊಬ್ಬನ ಇಷ್ಟರಾಗಬೇಕು. ಸುಮ್ಮನೆ ಈಗಳಪ್ಪ ನಮ್ಮ ಲವ ಮಾತಾಡ್ದ ಅಂತಾರೆ. ಬ್ಯಾ ನಾನು ಶಿವಾನಿ ಎಷ್ಟು ಹೇಳಿವಿ ಕೇಳಲ್ಲ. ಅಯ್ಯೋ ಯಾರು ಎಷ್ಟು ಹೇಳಿದ್ರು ಅಷ್ಟೇ. ಬಾ, ನಿಮ್ಮ ಅಮ್ಮನಿಗೆ ಬುದ್ಧಿ ಇಲ್ಲ. ಮಾಮ್ ನನಗೆ ಬೈತೈತೆ. ಓಡಾಡ್ತೀಯ ಅಂತ ಅವ್ನು ಹಂಗೆ ಸುಮ್ಕಿರು. ನೀನೇನು ತಲೆ ಕೆಡಿಸ್ಕೊಬೇಡ. ಅವ್ನು ನಮ್ಮ ಲವ ಒಂದಿಷ್ಟು ಸಿಟ್ಟು ಜಾಸ್ತಿ. ನಮ್ಮ ಖುಷಿ ಹಂಗೆಲ್ಲ ಮಾತಾಡೋದು ಸುಮ್ಮನೆ ಆಗ್ಬಿಡ್ತಾನೆ. ಅಮ್ಮ ಅವಳು ನಮ್ಮ ಮಾನು ಏನಂಗೆ ಶರತ್ತು ಮತ್ತು ಭುವನ್ನೆಲ್ಲ ಮಾತಾಡಿಸ್ಕೊಂಡು ನೀವಿಬ್ರು ಚೆನ್ನಾಗಿರ್ಬೇಕು, ನೀವಿಬ್ರು ಚೆನ್ನಾಗಿ ಮುಂದೆ ಬರಬೇಕು, ನೀವಿಬ್ರು ಮುಂದೆ ಚೆನ್ನಾಗಿರ್ಬೇಕು, ನೀವು ಒಳ್ಳೆ ಹುಡುಗಿನ ಮದುವೆ ಆಗ್ಬೇಕು ಅಂತೆಲ್ಲ ಹೇಳ್ತಾ ಇದ್ಲು ಕಣಮ್ಮ. ಅಯ್ಯೋ ಉದ್ಧಾರ ಆದಾಗ ನೋಡ್ಕೊಂಬನ ಸುಮ್ಮನಿರು ತನ್ವಿತ. ಯಾಕೆ ಅದನ್ನೆಲ್ಲ ಟೆನ್ಷನ್ ತಗೊಂತೀಯ? ಅವ್ರು ಹಾಳಾಗಿ ಹೋಗ್ತಾರೆ ನಮ್ಮ ಕಣ್ಣು ಮುಂದೆನೆ. ನೀನು ಮದುವೆ ಆಗಲ್ಲ ಅಂತ ಹೇಳೋರೆ ಅವರಿಬ್ರು ನಿನ್ನ ಕಣ್ಣೆದ್ರಿಗೆ ಹಾಳಾಗಿ ಹೋಗ್ಲಿಲ್ಲ ಅಂದ್ರೆ ಕೇಳಿ ಸುಮ್ಮನೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ಕೈ ಬಿಟ್ಟಾಕಿ ಸುಮ್ಮನಾಗ್ಬಿಡು. ತಲೆ ಕೆಡಿಸ್ಕೊಂಡ್ರೆ ಭಾಳ ತಲೆ ಕೆಟ್ಟೋಗುತ್ತೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ಬಿಟ್ಟಾಕಿ ಸುಮ್ಮನಾಗ್ಬಿಡು. ಹಾಳಾಗಿ ಹೋದ್ರು ಹೋಗ್ಲಿ. ಅವಳ ಬಗ್ಗೆನೇ ಬೇಡ. ನಾನು ಹೇಳಿಲ್ವಾ ಅವಳು ನಮ್ಮ ರಿಲೇಷನಾಗಿ ಇಲ್ವೇ ಇಲ್ಲ. ಅವಳು ನಮ್ಮ ಸಂಬಂಧದಿಂದ ಅವಳನ್ನ ಡಿಲೀಟ್ ಮಾಡಿದೀವಿ ಅಂತ ಅನ್ಕೊಬಿಡು. ಅವಳು ನಮ್ಮ ಇದರಲ್ಲಿ ನಮ್ಮ ಫ್ಯಾಮಿಲಿಗೆ ಸೇರ್ಸಲ್ಲ ಅವಳನ್ನ. ಇನ್ನು ಅವಳು ಏನಿದ್ರು ಅವಳ ಪಾಡಿಗೆ ಅವಳು ಹೋಗ್ತಾ ಇರ್ಬೇಕು. ಅವಳ ಪಾಡಿಗೆ ಅವಳು ಇದ್ಬಿಡ್ಬೇಕು ಹೋಗಿ. ಎಲ್ಬೇಕೋ ಅಲ್ಲಿ ಇತ್ಕೊಂಡು ಅವಳು ಹೆಂಗೆ ಅವಳ ಪಾಡಿಗೆ ಅವಳು ಇರಬೇಕು. ನಾನು ಚೆನ್ನಾಗಿರ್ಬೇಕಮ್ಮ, ಊರ ಕಣ್ಣು ಮುಂದೆ ಚೆನ್ನಾಗಿರ್ಬೇಕು. ಇಲ್ಲೇ ಇರ್ಬೇಕಮ್ಮ, ಇದೇ ಊರಲ್ಲೇ ಇರ್ಬೇಕು. ನನಗೆ ಅದೇ ಆಸೆ ಆಗ್ತೈತೆ. ಇದೇ ಊರಲ್ಲೇ ಅವ್ರ ಕಣ್ಮುಂದೆ ನಾನು ಎಲ್ಲರ ಎದುರಿಗೆ ಚೆನ್ನಾಗಿರ್ಬೇಕು ಅಂತ ಆಸೆ ಆಗ್ತೈತೆ ನನಗೆ. ಚೆನ್ನಾಗಿರ್ತೀವಿ ಬಿಡಮ್ಮ, ತಡಿ ನೋಡೋಣ. 1-6 ತಿಂಗಳು ಹೇಳೈತೆ ನಿಮ್ಮ ಅಪ್ಪ ಯಾರಿಗಾನ ಒಳ್ಳೆಯವರಿಗೆ ಕೊಟ್ಟು ಮಾಡ್ತಾ ಇದೀವಿ. ಸುಮ್ಮನೆ ತಲೆ ಕೆಡಿಸ್ಕೊಬಿಡಿ. ಎಷ್ಟಾದ್ರೂ ಟೆನ್ಷನ್ ತಗೊಳಕ್ ಹೋಗ್ಬಿಡಿ. ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ಹಂಗೆ ಮಾಡೋರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ತನ್ವಿತನ್ಗೆ ಭಾಳ ಬೇಜಾರಾಗ್ಬಿಟ್ಟೈತೆ. ಆ ಮನ್ವಿ ಆ ಶರತ್ತನ್ನು ಮಾತಾಡಿಸ್ತಾ ಇರೋದು. ಎಲ್ಲರಿಗೂ ಹಂಗೆಲ್ಲ ಹೇಳ್ತಾ ಇರೋದು. ನಮ್ಮ ತನ್ವಿನೂ ನಾವು ಒಳ್ಳೆ ಮನೆ ಸೇರಿಸ್ತೀವಿ, ಚೆನ್ನಾಗಿ ನೋಡ್ಕೊಂತೀವಿ. ಏನು ಮಾಡೋದು, ನೋಡ್ಕೊಂಬ್ಲೇಬೇಕು. ಇವಾಗ ಇರೋಳೊಬ್ಬ ಮಗಳು ಇವಳೇ ನಮಗೆ ಆಧಾರ. ಅವಳನ್ನ ಬಿಟ್ಟಾಕ್ಬಿಡ್ತೀವಿ. ನಾವು ಅವಳನ್ನ ಮಾತು ಮೀರಲ್ಲಲ್ಲ. ನಮಗೆ ಭಾಳ ಬೇಜಾರಾಗಿತ್ತು ಅವರಿಂದ. ನಾವು ಅಷ್ಟೊಂದೆಲ್ಲ ಅವ್ರ ಮನೆ ಬಾಗಿಲಿಗೆ ಹೋಗಿ ಮದುವೆ ಮಾಡ್ಕೊಳ್ರಿ ಅಂತ ಕೇಳಿದ್ರು ಅವ್ರು ಮಾಡ್ಕೊಂಬಲ್ಲ ಅಂತ ಹೇಳಿ ಇವಳು ಹೋಗಿಬಿಟ್ಟು ಅವನ್ನೇ ಮದುವೆ ಆದರೆ ಎಷ್ಟು ಬೇಜಾರಾಗುತ್ತೆ. ನಿಜವಾಗ್ಲೂ ನಮಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.